ನೀವು ಎಷ್ಟೋ ಥರ ಪರಾಟನೋ ಚಪಾತಿ ಮಾಡಿರ್ತೀರ, ಬಟ್ ಈ ಥರ ಪಾಲಕ್ ಚಪಾತಿ ಅಂದರೆ ಇದಕ್ಕೆ ಏನೇನು ಹಾಕ್ತಿದ್ದೀನಿ ಅಂತ ನೋಡ್ತಾ ಇರಿ. ಇದು ಡಿಫ್ರೆಂಟ್ ಆಗಿರೋ ಪಾಲಕ್ ಚಪಾತಿ. ವೆಲ್ಕಮ್ ಟು ಮೈ ಚಾನಲ್. ಇದಕ್ಕೆ ನಾನೊಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಅದನ್ನು ತಣ್ಣೀರಲ್ಲಿ ತೊಳೆದಿದ್ದೀನಿ. ಯಾಕೆ ಅಂದರೆ ಅದು ಹಸಿರು ಕಲರ್ ಹಾಗೇ ಇರಲಿ ಅಂತ. ಒಂದು 10 ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ನಾನು ಉಪ್ಪು ಆ್ಯಡ್ ಮಾಡಿಲ್ಲ. ಈ ಕಡೆ ನಾನು ನೋಡಿ ಪೇಸ್ಟ್ ರೆಡಿ ಇದೆ. ಈ ಕಡೆ ಒಂದು ದಪ್ಪದ ಆಲೂಗೆಡ್ಡೆನ ಉಪ್ಪು ಹಾಕದೆ ಬೇಯಿಸ್ಕೊಂಡಿದ್ದೀನಿ. ಓಕೆನಾ, 1-2 ವಿಜಿಲ್ ಹಾಕಿ. ಇಲ್ಲಿ ಪಾಲಕ್ ಬೇಯಿಸ್ಕೊಂಡಿರೋ ನೀರು ಇಟ್ಕೊಂಡಿದ್ದೀನಿ, ಗೋಧಿ ಹಿಟ್ಟು ಇಟ್ಟಿದ್ದೀನಿ. ನೀವು ಪಾಲಕ್ ಚಪಾತಿ ಎಲ್ಲ ಮಾಡಬೇಕಾದ್ರೆ ಆಲೂಗೆಡ್ಡೆ ಹಾಕ್ತೀರಾ? ಇಲ್ಲ ಅಲ್ವಾ? ಬನ್ನಿ, ಇದು ತುಂಬ ವಿಶೇಷವಾಗಿದೆ, ಟೇಸ್ಟ್ ಕೊಡುತ್ತೆ. ಇಲ್ಲ, ನಾನು 3 ಜನಕ್ಕೆ ಮಾಡ್ತಾಯಿದ್ದೀನಿ. ಸುಮಾರು ಒಂದು 6ರಿಂದ 8 ಚಪಾತಿ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಓಕೆನಾ, ಗೋಧಿ ಹಿಟ್ಟು ಹಾಕ್ಕೊಂಡು ಇಲ್ಲಿ ನಾನು ಮಲ್ಟಿಗ್ರೇನ್ ಆಟ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾವು ಪಾಲಕ್ ಪೇಸ್ಟು ಎಲ್ಲೂ ಉಪ್ಪು ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಒಂದೇ ಸಲ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಆಗಲಿ, ಗ್ರೇವಿ ಆಗಲಿ, ಉಪ್ಪಿನಕಾಯಿ ಆಗಲಿ, ತುಪ್ಪ ಆಗಲಿ ಏನು ಬೇಡ, ಹಾಗೆ ತಿನ್ಬೋದು. ತುಂಬ ಸಾಫ್ಟಾಗಿರುತ್ತೆ. ಇದು ಡಬಲ್ ಮತ್ತು ತ್ರಿಬಲ್ ಲೇಯರ್ ಬರುತ್ತೆ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಅಂತ. ಆ ಪಾಲಕ್ ಪೇಸ್ಟ್ ಏನೇನು ರುಬ್ಬಿದ್ನೋ ಅಂದರೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಪಾಲಕ್ ಸೊಪ್ಪು, ಅದು ಮತ್ತು ಆ ಮಿಕ್ಸಿಗೂ ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾನು ಎಲ್ಲೂ ಪ್ಲೇನ್ ವಾಟರ್ ಅಂದರೆ ತಣ್ಣೀರು ಉಪಯೋಗಿಸ್ಕೊಳ್ಳಿಲ್ಲ. ಪಾಲಕ್ ಬೇಯಿಸಿರೋದು ಮತ್ತು ಮಿಕ್ಸಿ ತೊಳೆದಿರೋದು ಮತ್ತು ಒಂದು ಆಲೂಗೆಡ್ಡೆನ ಚೆನ್ನಾಗಿ ತುರ್ಕೊಂಡು ಹೆಂಗೋ ಬೇಯಿಸಿಟ್ಕೊಂಡಿದ್ದಲ್ಲ, ಹಸಿ ಆಲೂಗೆಡ್ಡೆ ಹಾಕ್ಬಿಡಿ. ಬೇಯಿಸಿರೋ ಆಲೂಗೆಡ್ಡೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಯಾಕಂದರೆ ನಾವು ಪಾಲಕ್ ಪೇಸ್ಟ್ಗಾಗಲಿ, ಗೋಧಿ ಹಿಟ್ಟಿಗಾಗಲಿ, ಆಲೂಗೆಡ್ಡೆಗಾಗಲಿ ಉಪ್ಪು ಹಾಕಿಲ್ಲ. ಈಗ ಒಂದೇ ಸಲ ನೋಡಿಕೊಂಡು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫಸ್ಟ್ ಕಲಸೋಣ. ನೋಡಿ ಈ ರೀತಿ ಕಲಸೋಣ. ಹಸಿರು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ? ಅದಕ್ಕೆ ಪಾಲಕ್ ಸೊಪ್ಪನ್ನ ಬೇಯಿಸಿದ ತಕ್ಷಣ ತಣ್ಣೀರಲ್ಲಿ ಒಂದು ಸಲ ವಾಶ್ ಮಾಡಿ. ಓಕೆನಾ? ಸೊ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಕೊನೆಗೆ ನೋಡಿ ಪಾಲಕ್ ನೀರು ಇನ್ನೂ ಇದೆ, ಮಿಕ್ಸಿ ತೊಳೆದಿದ್ದು ನೀರು ಇದೆಯಲ್ಲ, ಅದನ್ನು ಬಳಸ್ಕೊಳ್ತಾ ಇದ್ದೀನಿ ನಾನು. ಚೂರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಸೋಣ. ಈ ಆಲೂಗೆಡ್ಡೆ ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಸಿಗುತ್ತೆ ಮತ್ತು ಬಾಯಿಗಿಟ್ಟರೆ ಕರಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ ನಮ್ಮ ಪರಾಟ. ಯಾವ್ಯಾವ ಮಕ್ಕಳಿಗೆ ಐರನ್ ಕಂಟೆಂಟ್ ಕಮ್ಮಿ ಇದೆಯೋ, ಅಂದರೆ ಕಬ್ಬಿಣಾಂಶ ಕಮ್ಮಿ ಇದೆಯೋ ಅಂಥ ಮಕ್ಕಳಿಗೆ ದಿನ ಪಾಲಕ್ ಸೊಪ್ಪು ಕೊಡಿ, ತುಂಬ ಒಳ್ಳೆಯದು. ಸೊ ಯಾಕೆ ನಾವು ಅಷ್ಟೇ 40 ವರ್ಷ ಆದ ಹೆಂಗಸರು ಅಷ್ಟೇ ದಿನ ಪಾಲಕ್ ಸೊಪ್ಪು ತಿಂದರೆ ನಮ್ಮ ಮೈಯಲ್ಲೂ ನಮಗೆ ರಕ್ತದ ಅವಶ್ಯಕತೆ ತುಂಬ ಇದೆ ಈ ವಯಸ್ಸಲ್ಲಿ. ಸೊ ನಮಗೂ ತುಂಬ ಒಳ್ಳೆಯದು. ಕೂದಲು ಬೆಳೆಯೋದಕ್ಕೆ, ಸ್ಕಿನ್ಗೆ, ಮಕ್ಕಳಿಗೆ ಬೆಳವಣಿಗೆಗೆ ತುಂಬ ಒಳ್ಳೆಯದು ಕಬ್ಬಿಣಾಂಶ ಈ ಪಾಲಕ್ ಸೊಪ್ಪು. ಸೊ ಅಟ್ಲೀಸ್ಟ್ ವಾರದಲ್ಲಿ ಒಂದು 3ರಿಂದ 4 ದಿನ ಪಾಲಕ್ ಸೊಪ್ಪನ್ನ ಉಪಯೋಗಿಸಿ ಅಂತ ನಾನು ಹೇಳ್ತೀನಿ. ಬನ್ನಿ ಇದನ್ನು ಯಾವ ರೀತಿ ಡಬಲ್ ಲೇಯರು, ತ್ರಿಬಲ್ ಲೇಯರ್ ಮಾಡೋದು ಅಂತ ಹೇಳ್ತೀನಿ. ಮಾಮೂಲಿ ಇದಕ್ಕೆ ಗೋಧಿ ಹಿಟ್ಟಿನ ಡಸ್ಟಿಂಗ್ ಮಾಡಿಕೊಂಡು ಮಾಮೂಲಿ ಚಪಾತಿ ಹೊಸ್ಕೊಂಬಿಡೋಣ ಪ್ಲಾಟ್ಫಾರ್ಮಲ್ಲಿ. ಓಕೆನಾ? ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಡ್ಬೋದು ಫ್ರೆಂಡ್ಸ್. ಇದಕ್ಕೆ ಜಂಜಾಟ ಇಲ್ಲ. ಪಲ್ಯ ಮಾಡಬೇಕು, ಗೊಜ್ಜು ಮಾಡಬೇಕು, ಉಪ್ಪಿನಕಾಯಿ ಬೇಕು, ತುಪ್ಪ ಬೇಕು ಅಂತ ಎಂಥದ್ದು ಬೇಡ. ಇದನ್ನೇ ಬಿಸಿ ಹಾಗೇ ತಿನ್ಬಿಡ್ಬೋದು, ಅಷ್ಟೂ ಚೆನ್ನಾಗಿರುತ್ತೆ. ಇದನ್ನು ನೀವು ಬೆಳಗ್ಗೆ ಹೊತ್ತು ಮತ್ತು ಸಾಯಂಕಾಲ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ಗೆ ಮತ್ತು ರಾತ್ರಿ ಊಟಕ್ಕೆ ಅಲ್ವಾ, ಮಧ್ಯಾಹ್ನ ಊಟಕ್ಕೆ ನೀವು ಡಯಟ್ ಮಾಡ್ತಿದ್ದೀರಾ ಅಂದರೆ ನೋಡಿ ಈ ಥರ ಮಧ್ಯೆ ಎಣ್ಣೆ ಹಾಕ್ಕೊಂಡು ನಾನು ಒಂಚೂರು ಡಸ್ಟ್ ಮಾಡ್ಕೊಳ್ಳಿ. ಗೋಧಿ ಹಿಟ್ಟನ್ನ ಸಾಟಿ ಥರ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡು ಒಂದು ಲೇಯರು ಮತ್ತು ಅದನ್ನು ತೆಗೆದುಬಿಟ್ಟು ಮತ್ತು ಇನ್ನೊಂದು ಟ್ರಯಾಂಗಲ್ ಆಗಿ ಹೊಸ್ಕೊಂಡು ನಾನು ನಿಮ್ಗೆ ಅದು ಸುಡುವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನಮಗೆ ಒಳಗಡೆ ಪಾಕೆಟ್ ಥರ ಬಂದಿದೆ ಅಂತ. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊರಗಡೆ ಮಕ್ಕಳು ತುಂಬ ಆಟಾಡ್ತಿರೋ ಸೌಂಡ್ ಬರ್ತಿದೆ, ಸೊ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಸೌಂಡ್ ಬರ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ಆಟಾಡುವಾಗ ನಾವು ಕಂಟ್ರೋಲು ಮಾಡೋಕ್ಕಾಗಲ್ಲ. ಸೊ ಹೊಸಬ್ರು ಯಾರ್ದು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ. ಬನ್ನಿ ಇದನ್ನು ತವದ್ಮೇಲೆ ಆಗಲೇ ತವನ ಹೆಂಚಿನಕಾಯಿ ಇಟ್ಟಿದ್ದೀನಿ ನೋಡಿ, ತೋರಿಸ್ತೀನಿ ಒಳಗಡೆ ಪಾಕೆಟ್ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಇದಕ್ಕೆ ಏನು ಹೆಸರಿಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಪಾಕೆಟ್ ಪಾಲಕ್ ಅಂತ ಇಡಲಾ ಅಥವಾ ಪಾಲಕ್ ಪಾಕೆಟ್ ಚಪಾತಿ ಅಂತ ಇಡಲಾ ಅಂತ ಅಂದ್ಕೊಂಡೆ. ನೀವೇನು ಹೆಸರಿಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನೋಡಿರಿ. ನಿಮಗೆ ಕ್ಲೋಸಪ್ ವ್ಯೂ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ. ಯೂಶ್ವಲಿ ನೀವು ಪಾಲಕ್ ಚಪಾತಿ ಎಲ್ಲ ಮಾಡಿರ್ತೀರ, ಬಟ್ ಈ ಥರ ಆಲೂಗೆಡ್ಡೆ ತುರಿದು ಹಾಕೋದು ಮಾಡಿದ್ದೀರಾ ಇಲ್ವಾ? ಇದೇ ಫಸ್ಟ್ ಟೈಮು ಅಂತಿದ್ದೀರಾ? ಓಕೆ, ಇದೇ ಫಸ್ಟ್ ಟೈಮ್ ಅಂದರೆ ಫುಲ್ ವೀಡಿಯೋ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ಥರ ಚಪಾತಿ ಬೇಯಿಸ್ಕೊಂಡು ತೋರಿಸ್ತೀನಿ ಬನ್ನಿ ಪಾಕೆಟ್ ಯಾವ ರೀತಿ ಫಾರ್ಮ್ ಆಗಿದೆ ಅಂತ. ಕೇವಲ 5 ನಿಮಿಷದಲ್ಲಿ ಮಾಡೋಂಥ ರೆಸಿಪಿ. ಪಾಲಕ್ ಸೊಪ್ಪೊಂದು ಇರಲ್ಲ ಅಲ್ವಾ ಮನೇಲಿ, ಪಾಲಕ್ ಸೊಪ್ಪೊಂದು ರೆಡಿ ಮಾಡ್ಕೊಳ್ಳಿ. ಇದು ಕಾಂಬಿನೇಷನ್ ಆಗಿ ಒಂದು ಗೊಜ್ಜಿದೆ, ಅದು ನಾಳೆ ವೀಡಿಯೋಲಿ ಡೆಫಿನೆಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಪಾಕೆಟ್ ನೋಡೋಣ. ನೋಡಿ ಯಾವ ರೀತಿ ಇದೆ ಪಾಕೆಟು ಅಂತ. ಸೂಪರಾಗಿದೆ ಅಲ್ಲ ಪಾಕೆಟ್. ಇನ್ನೊಂದ್ಸಲ ತೋರಿಸ್ಲಾ? ನೋಡಿ ಇಲ್ಲಿ ಸೂಪರಾಗಿರೋ ಪಾಕೆಟ್ ರೆಡಿ ಮಾಡಿದ್ದೀನಿ, ಡಬಲ್ ಲೇಯರ್ದು. ಎಷ್ಟು ಸಾಫ್ಟಾಗಿದೆ ಅಂದರೆ ಹೊಗೆ ಬರ್ತಾಯಿದ್ರಿ, ತುಂಬ ಬಿಸಿ ಇದೆ, ಕೈಯಲ್ಲಿ ಮುಟ್ಟೋಕ್ಕಾಗ್ತಿಲ್ಲ. ಹಂಗೂ ವೀಡಿಯೋ ಮಾಡಬೇಕಲ್ಲ ಅಂತ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ನೀವು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಥ್ಯಾಂಕ್ ಯು.